ನಮಸ್ತೆ. ಹೇಳಿ ಸರ್. ಪ್ರೇತ ಪ್ರೇತ ಇದೇ ಒಬ್ಬ ನಿರ್ದೇಶಕನಾಗಿ ನಾನು ತುಂಬ ಎಂಜಾಯ್ ಮಾಡಿ ನಿರ್ದೇಶನ ಮಾಡಿದಂಥ ಸಬ್ಜೆಕ್ಟು. ಹಾರರ್ ಜಾನರ್ ನಾನು ತುಂಬ ಎಂಜಾಯ್ ಮಾಡ್ತೀನಿ, ಥ್ರಿಲ್ ಕೊಡುತ್ತೆ ನನಗೆ. ಸೊ ಆ ಥ್ರಿಲ್ಲಲ್ಲಿ ಒಬ್ಬೊಬ್ಬನೇ ಯಾವುದೋ ಬೇರೆ ಶೂಟಿಂಗಿಗೆ ಕೇರಳಕ್ಕೆ ಹೋದಾಗ ಕೂತ್ಕೊಂಡು ಬರೆದಿದ್ದಂಥ ಸಬ್ಜೆಕ್ಟು. ಅದನ್ನು ಒಂದು ಫುಲ್ ಫಾರ್ಮ್ ಮಾಡಿ ಅದಕ್ಕೆ ಒಂದು ಚಿತ್ರಕಥೆ ಎಲ್ಲ ಬರೆದು ಸಂಭಾಷಣೆ ಎಲ್ಲ ಕಿರಣ್ ಆರ್ ಹೆಮ್ಮಿಗೆ ಅಂತ ಅವ್ರ ಜೊತೆ ಕೂತ್ಕೊಂಡು ಅದನ್ನು ನಾನು ಕಂಪ್ಲೀಟ್ ಮಾಡಿದೆ. ಸೊ ಅದಾದಮೇಲೆ ಅದನ್ನು ಪ್ರತಿ ಸತಿ ಹಂತದಲ್ಲಿ ಈಗ ನಿರ್ದೇಶನ ಮಾಡ್ತಾ ಇರಬೇಕಾದ್ರೆ ಒಂದು ಬೇರೆ ಕಲಾಕಾರ ನೋಡಿರ್ಬೋದು, ನೀವು ಕಿಲಾಡಿ ಪೊಲೀಸ್ ನೋಡಿರ್ಬೋದು, ಗನ್ ನೋಡಿರ್ಬೋದು, ಬೇರೆ ಬೇರೆ ಜಾನರ್ಸಲ್ಲಿ ಕೆಲಸ ಮಾಡಿದ್ದು. ಬಟ್ ಇದು ಒಬ್ಬ ನಿರ್ದೇಶಕನಾಗಿ ನನಗೆ ಚಾಲೆಂಜ್ ಅನಿಸ್ತು. ಹಾಗೆ ಇದರಲ್ಲಿ ಡಾಕ್ಟರ್ ಸೂರ್ಯ ಅಂತ ಒಂದು ಪಾತ್ರ ಮಾಡಿದ್ದೀನಲ್ವ. ಸೊ ಹಾಗಾಗಿ ಆ ಪಾತ್ರ ನನಗೆ ತುಂಬ ಚಾಲೆಂಜಿಂಗು. ಇದನ್ನು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ನನ್ನನ್ನು ನಾನು ಕಾಸ್ಟ್ ಮಾಡಿಕೊಂಡಿದ್ದು. ಸೊ ಹಾಗಾಗಿ ಒಂದು ಸರ್ಪ್ರೈಸ್ ಏನು ಅಂತಂದರೆ, ಶುಕ್ರವಾರ ನಾವು ರಿಲೀಸ್ ಮಾಡ್ತೀವಿ ಪ್ರೇತ ಸಿನಿಮಾನ. ಸುಮಾರಷ್ಟು ಜನ ಬರ್ತಾರೆ. ಶನಿವಾರ ಏನು ಅಷ್ಟು ಕಲೆಕ್ಷನ್ ಇಲ್ಲ ಅಂತ ಅನ್ನೋಷ್ಟರಲ್ಲಿ ಭಾನುವಾರದಿಂದ ಸಾಕಷ್ಟು ಜನ ಯಂಗ್ಸ್ಟರ್ಸು, ಕಾಲೇಜ್ ಗೋಯರ್ಸು, ಹುಡುಗರು ಹುಡುಗಿರು ಇವರೆಲ್ಲ ಬಂದು ನೋಡಿ ನಮಗೆ ಮಾಲ್ಸಿಂದ ಎಲ್ಲ ಕಡೆ ರೆಸ್ಪಾನ್ಸ್ ಬರ್ತಾಯಿದೆ. ಸರ್ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾಯಿದ್ದಾರೆ. ಆ್ಯಂಡ್ ಆ ಟೈಮಿಂಗ್ ಕೂಡ ಅದೇ ಥರನೇ ಇದೆ, 1:30 ಮಧ್ಯಾಹ್ನ 4:15. ಸೊ ಈ ಥರದ್ದೆಲ್ಲ ಟೈಮಿಂಗ್ ನೋಡಿಕೊಂಡು ತುಂಬ ಯಂಗ್ಸ್ಟರ್ಸ್ ಬರ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ಎಂಜಾಯಿಂಗ್ ಅಂತ. ಸೊ ದಿನೇ ದಿನೇ ಭಾನುವಾರದಿಂದ ಸೋಮವಾರದಿಂದ ಮಂಗಳವಾರಕ್ಕೆ ಈಗ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾನೆ ಇದೆ. ಸೊ ಅದು ನಿರ್ಮಾಪಕನಾಗಿ ನನಗೆ ಸಂತೋಷ ಕೊಟ್ಟಿದೆ. ನಿರ್ದೇಶಕನಾಗಿ ನಾನು ಇಡೀ ಸಿನಿಮಾನ ನೋಡಿದಾಗ ಪ್ರೇತ ಮಾಡೋವಾಗ ನನ್ನ ಕಲಾವಿದರ ಜೊತೆ, ಈಗ ನಮ್ಮ ಹೀರೋಯಿನ್ ಹೇಳಿರ್ಬೋದು, ನಾನು ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತ, ಎಲ್ಲೆಲ್ಲಿ ಸೀರಿಯಸ್ ಆಗಿರಬೇಕು ಅಲ್ಲಲ್ಲಿ ಸೀರಿಯಸ್ ಆಗಿ. ಯಾಕಂದರೆ ಅವ್ರ ಏಜ್ ಅಂಥದ್ದು, ಅವರು ಅದನ್ನು ಲೈಟಾಗಿ ತೊಗೊಂಡಿರ್ಬೋದು ಯಾವುದೋ ಒಂದು ಸೀನನ್ನು. ಅವರನ್ನು ಒಬ್ಬ ನಿರ್ದೇಶಕನಾಗಿ ಸೀರಿಯಸ್ ಆಗಿ ಡೈರೆಕ್ಟ್ ಮಾಡಿದಾಗ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ. ನಾನು ಅವತ್ತು ಹೇಳಿದ್ದೆ, ನೀವು ನೋಡಿ ಸಿನಿಮಾ ಆಗಿ ತೆರೆ ಮೇಲೆ ನೋಡಿದಾಗ ಜನ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಯು ವಿಲ್ ಥ್ಯಾಂಕ್ ಮಿ ಅಂತೇಳಿ. ಅದೇ ಥರ ಇದು ನೋಡಿದವರು ಅಷ್ಟು ಜನ ನೀವು ಫಸ್ಟ್ ಟೈಮ್ ಮಾಡಿದ್ದೀರಾ ಅಂತ ಅನಿಸ್ತಾ ಇಲ್ಲ ಅಂತ ಅಹಿರಾ ಶೆಟ್ಟಿ ಅಂತ ಅವರಿಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ತೂಕವಾದ ಪಾತ್ರ. ಶಿವಯ್ಯ ಅಂತ ಮಂತ್ರವಾದಿ, ನಮ್ಮ BM ವೆಂಕಟೇಶ್ ಅವರಿರ್ಬೋದು, ತುಂಬ ಹೀರೋ ಜೊತೆಗೇ ಟ್ರಾವೆಲ್ ಆಗುವಂಥ ಕ್ಯಾರೆಕ್ಟರ್ ಮಂಜು. ಆ ಮಂಜು ಕ್ಯಾರೆಕ್ಟ್ರನ್ನ ಅಮಿತ್ ಅವ್ರು ಮಾಡಿದ್ದಾರೆ. ಆಮೇಲೆ ಫಾದರ್ ಕ್ಯಾರೆಕ್ಟ್ರು ಪುರುಷೋತ್ತಮ್ ತಲವಾಟ ಅವ್ರು ಮಾಡಿದ್ದಾರೆ. ಈ ಥರ ಹಲವಾರು ಅದ್ಭುತವಾದಂಥ ಕಲಾವಿದರು. ನೀನಾಸಂ ಆರ್ಟಿಸ್ಟು, ರಂಗಾಯಣದ ಆರ್ಟಿಸ್ಟು ಸುನೀತಾ ಅಂತಿರ್ಬೋದು. ಸೊ ಈ ಥರ ತುಂಬ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ನನಗೆ ಈ ಚಿತ್ರದಲ್ಲಿ. ಆ್ಯಂಡ್ ಅವರೆಲ್ಲರ ಸಪೋರ್ಟ್ ಆ್ಯಂಡ್ ಮುಖ್ಯವಾಗಿ ಟೀಮ್ ಮೆಂಬರ್ಸು, ಟೆಕ್ನಿಷಿಯನ್ಸು. ಸೊ ರಾಜಾ ಶಿವಶಂಕರು ಸಿನಿಮಾಟೋಗ್ರಾಫರು, ಜೀವನ್ ಅಂತ ನಮ್ಮ ಎಡಿಟ್ರು, ಮ್ಯೂಸಿಕ್ ಎಸ್ಪೆಷಲಿ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ, ಆಮೇಲೆ ಫ್ರ್ಯಾಂಕ್ಲಿನ್ ಅವರು ರೀರೆಕಾರ್ಡಿಂಗ್ ಮಾಡಿದಂಥವ್ರು ಅದ್ಭುತವಾಗಿ ರೀರೆಕಾರ್ಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕಲರಿಸ್ಟ್ ಇರ್ಬೋದು ವಿನಯ್, ಪ್ರತಿಯೊಬ್ಬರು. ಆ್ಯಂಡ್ ನವೀನ್ ಸಜ್ಜು ಅವ್ರ ಹಾಡಂತೂ ಒಂದು 3-4 ಲಕ್ಷ ವ್ಯೂಸ್ ಆಗಿದೆ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಹಾರರ್ ಆಗಿರೋದ್ರಿಂದ ನನ್ನ ಈ ಪ್ರೇತ ಸಿನಿಮಾದ ಎಫರ್ಟ್ ಏನಿತ್ತು ಅಂತಂದರೆ, ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡೋಣ, ನಮ್ಮ ಮನೇಲೇನೋ ನಡೀತಾ ಇದೆಯೋ ಅಥವಾ ಇನ್ನೊಂದು ಏನೋ ನಾವು ರಿಯಲಾಗಿ ನೋಡ್ತಾ ಇದ್ದೀವೇನೋ ಅನ್ನೋಷ್ಟರ ಮಟ್ಟಿಗೆ ಸಟ್ಲಾಗಿ ಪರ್ಫಾರ್ಮೆನ್ಸಸ್ ಮಾಡಿಸಿ ಇದನ್ನು ಪ್ರೆಸೆಂಟ್ ಮಾಡೋಣ ಅಂತೇನು ಅಂದ್ಕೊಂಡಿದ್ನು ಅದು ತೆರೆ ಮೇಲೆ ಕಾಣ್ತಾ ಇದೆ. ನನಗೇನು ಸ್ಕ್ರಿಪ್ಟ್ ಹಂತದಲ್ಲಿ ಅಂದ್ಕೊಂಡಿದ್ನೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಎಷ್ಟೋ ಸತಿ ನಾವು ಸ್ಕ್ರಿಪ್ಟಲ್ಲಿ ಬರೆದಿದ್ದನ್ನು ತೆರೆ ಮೇಲೆ ತರುವಾಗ ಬೇರೆ ಥರನೇ ಕಾಣಿಸುತ್ತೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ನಾವು ಏನು ಅಂದ್ಕೊಂಡು ಬರೆದಿದ್ವೋ, ಡೈಲಾಗ್ಸ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಒಬ್ಬ ಕಲಾವಿದನಾಗಿ ನನಗದು ಇನ್ನೊಂದಷ್ಟು ಸುಲಭ ಆಗುತ್ತೆ ಕಲಾವಿದರಿಗೆ ಇದನ್ನು ಮಾಡಿ ತೋರಿಸಿ ನನಗೆ ಈ ಥರದ್ದೇನೋ ಬೇಕು ಅಂತ ಹೇಳೋದಕ್ಕೆ. ಹಾಗಾಗಿ ಅದಷ್ಟು ಎಂಜಾಯ್ ಮಾಡಿದ್ದೀನಿ. ಅದನ್ನು ಇವತ್ತು ನೋಡ್ತಾ ಇರಬೇಕಾದ್ರೆ ಸೇಮ್ ನಾವೇನು ಅಂದ್ಕೊಂಡಿದ್ದೆ, ನನ್ನ ಕಲ್ಪನೆಯಲ್ಲಿ ಏನಿತ್ತು ಅದು ಅದೇ ಥರ ಬಂದಿದೆ. ಸೊ ಅದು ಕ್ಯಾಪ್ಚರ್ ಆಗಿದೆ ಮೂಮೆಂಟ್ಸು. ಆ್ಯಂಡ್ ತುಂಬ ಅನ್ಎಕ್ಸ್ಪ್ಲೇನ್ಡ್, ಇದು ಪ್ರೇತಾದ ಅನ್ಎಕ್ಸ್ಪ್ಲೇನ್ಡ್ ಅಂತ ನಾನು ಇಟ್ಟಿರೋದಕ್ಕೂ ಅಲ್ಲಿ ಕೆಲವೆಲ್ಲ ಆಗಿರೋದಕ್ಕೂ ವಿಷಯಗಳು ತುಂಬ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಇಡೀ ಸೀನನ್ನು ಮಾಡಿರ್ತಾಯಿದ್ವಿ, ರಾತ್ರಿ 2 ಗಂಟೆ ರಾತ್ರಿವರೆಗೂ ಮಾಡಿ ಕಲಾವಿದರು ಎಲ್ಲರೂ ಒಂದು ರಿಹರ್ಸಲ್ ಮಾಡಿ, ಡೈಲಾಗ್ ರಿಹರ್ಸಲ್ಸ್ ಮಾಡಿ, ಪ್ರಾಪರ್ಟೀಸು ಅದು ಇದು ಎಲ್ಲ ಥರದ್ದು ಮಾಡಿ, ಬೆಳಗ್ಗೆ ಎದ್ದು ಆ ಸೀನು ಒಂದು ರಫ್ ಎಡಿಟ್ ಥರದ್ದೇನೋ ಕೇಳಿದಾಗ ಸರ್ ಸೌಂಡೇ ಬಂದಿಲ್ಲ ಅಂದ್ಬಿಡೋರು. ಆ್ಯಂಡ್ ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಸೌಂಡು ಎಲ್ಲ ಬೇರೆ ಎಲ್ಲ ಸೀನ್ಸ್ ಇರುತ್ತೆ. ಯಾವುದೋ ಒಂದು ಸೀನಲ್ಲಿ ಹಿಂದುಗಡೆ ದೆವ್ವ ಒಂದು ನಿಂತಿದೆ, ಆ ಪ್ರೇತ ನಿಂತಿದೆ ಅನ್ನೋ ಒಂದು ಸೀನಲ್ಲಿ ನಾವು ಏನೇನು ಮಾತಾಡಿದ್ದೀವೋ ಆ ಸೀನ್ ಸೌಂಡ್ಸೇ ರೆಕಾರ್ಡ್ ಆಗಿಲ್ಲ. ಆ್ಯಂಡ್ ನಮಗೆ ಆವಾಗ ಒಂಥರ ಮೈಯೆಲ್ಲ ತಣ್ಣಗಾದಂಗೆ ಆಗೋದು, ಇದೇನಪ್ಪ ಈ ಥರದ್ದು ಎಫೆಕ್ಟು
ಒಬ್ಬ ನಿರ್ದೇಶಕನಾಗಿ ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಆ ಚಿತ್ರವನ್ನು ಆ ಸೀನನ್ನು ನಿರ್ದೇಶನ ಮಾಡಿರ್ತೀನಿ. ಬಟ್ ಈ ಥರ ಆದಾಗ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಥರ ಆಗುತ್ತೆ. ಆ್ಯಂಡ್ ಫಿಲ್ಮ್ ಎಲ್ಲ ಮುಗಿದ ಮೇಲೆ ನಾವು ರೆಕಾರ್ಡಿಂಗ್ ಹಂತದಲ್ಲಿದ್ದಾಗ ಅಲ್ಲಿ ಯಾವುದೋ ನಾವು ನಮ್ಮೊಂದು ರೀಲ್ನ ನಾವು ಕಳಿಸಿ ಇದಕ್ಕೆ 5.1 ಮಿಕ್ಸಿಂಗ್ ಮಾಡಬೇಕು ಅಂದಾಗ ನಾವು 0 ಇಂದನೇ ಟೈಮ್ ಕೋಡ್ ಶುರು ಮಾಡಿರ್ತೀವಿ. ಅದು ನಮ್ಮ ಎಡಿಟಿಂಗ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ. ಅವ್ರ ಸಿಸ್ಟಮ್ಗೆ ಹೋದಾಗ ಅವರು ಸಿಂಕೆ ಆಗ್ತಾಯಿಲ್ಲ ಸರ್, ಡೈಲಾಗು ಪಿಕ್ಚರ್ ಸಿಂಕೆ ಕೊಟ್ಟಿಲ್ಲ ನೀವು ಅಂತ. ಆಮೇಲೆ ಚೆಕ್ ಮಾಡಿದ್ರೆ 2 ಬ್ಲ್ಯಾಂಕ್ ಫ್ರೇಮ್ ಬಂದಿದೆ ಅಲ್ಲಿ. ಸೊ ಬೇರೆ ಸಿಸ್ಟಮಲ್ಲಿ ಹಾಕಿದಾಗ ಕರೆಕ್ಟಾಗಿರುತ್ತೆ. ಅಲ್ಲಿ ವರ್ಕ್ ಶುರು ಮಾಡಬೇಕು ಅಂತ ನೋಡಿದಾಗ 2 ಬ್ಲ್ಯಾಂಕ್ ಫ್ರೇಮು, 1 2 ಫ್ರೇಮ್ ಆದಮೇಲೆ 3ನೇ ಫ್ರೇಮಿಂದ 0 ಶುರು ಆಗುತ್ತೆ. ಅದು ಹಿಂಗೆ ಅದು ಅವ್ರು ಹೇಳ್ತಾರೆ ಸರ್, ನನ್ನ ಟೆಕ್ನಿಷಿಯನ್ ನಮ್ಮ ಶಂಕರ್ ಅವರು ಮಿಕ್ಸಿಂಗ್ ಮಾಸ್ಟರ್ ಮಾಡೋದು ಅವರು ಇಲ್ಲ ಸರ್ ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಸಿನಿಮಾದ ಸ್ಕ್ರೀನಿಂಗ್ ಇರಬೇಕಾದ್ರೆ ಸರ್ ನಮ್ಮ ಶಿವಯ್ಯ ಪಾತ್ರದವರು ಅವರೇ ದೆವ್ವ ಬಿಡಿಸೋರು, ಅವರು ಈ ಪಾತ್ರನ ಮಾಡಿ ಸರ್ ಇವತ್ತು ಸ್ಕ್ರೀನಿಂಗ್ ಇದೆ ಬನ್ನಿ ಅಂದಾಗ ಅವರೆಲ್ಲೆಲ್ಲೋ ಸಿಕ್ಕಾಕೊಂಡಿರ್ತಾರೆ ಟ್ರಾಫಿಕಲ್ಲಿ. ಬರ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಎದುರುಗಡೆಯಿಂದ ಒಂದು ಕ್ಯಾಂಟರ್ ಬಂದು ಅವ್ರು ಡ್ಯಾಶ್ ಮಾಡಿ. ಇದನ್ನು ನೀವು ಕಾಕತಾಳಿ ಅಂತಿರೋ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಿನಿಮಾ ಮಾಡಿದ್ದೀವಿ ಅಂತ ಥರದ್ದೇನೋ ಆಗಿದೆಯೋ ಏನೋ. ನಾವು ಸಿನಿಮಾ ಶೂಟಿಂಗ್ ಮುಗಿಸಿ ಒಂದು 2 ತಿಂಗಳಾದಮೇಲೆ ಹೀರೋಯಿನ್ ಅವ್ರಿಗೆ ಗೊತ್ತಿಲ್ಲದಂಗೆ 2 ವೀಲಲ್ಲಿ ಹೋಗ್ತಾರೆ, ಅವ್ರು ಜೆಲ್ಲೋ ಜಾರು ಬಿದ್ದುಬಿಡ್ತಾರೆ, ಅವ್ರಿಗೇನೋ ಗಾಯಗಳಾಗ್ಬಿಡುತ್ತೆ ಮುಖ ಎಲ್ಲ. ಇದಕ್ಕೆಲ್ಲ ಎಕ್ಸ್ಪ್ಲನೇಷನೇ ಇಲ್ದಂಗೆ ಆಗುತ್ತೆ. ಆ್ಯಂಡ್ ನಾನು ಈ ಸಿನಿಮಾನ ಅಂದ್ಕೊಂಡಿದ್ದು ಒಂದು 3 ಪಾರ್ಟ್ಸಲ್ಲಿ. ಒಂದು ಪ್ರೇತ ದಿ ಅನ್ಎಕ್ಸ್ಪ್ಲೇನ್ಡ್ ನಾವೀಗೇನು ಮಾಡಿದ್ದೀವಿ ಅದು, ಆ್ಯಂಡ್ ಒಂದು ಪ್ರೀಕ್ವೆಲ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದು ಪ್ರೇತ ದ ಬಿಗಿನಿಂಗ್ ಅಂತ, ಅದು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಆಗುವಂಥದ್ದು. ಇನ್ನೊಂದು ಪ್ರೇತ ದ ಪೊಸೆಷನ್ ಅಂತ. ಸೊ ಇದಾದ ನಂತರದ್ದು. ಸೊ ಈ 3 ಪಾರ್ಟ್ಸ್ ಮಾಡ್ಕೊಂಡು ಮಾಡಿದಾಗ ನಾನು ಆ್ಯಂಡ್ ಇನ್ನೊಬ್ರು ಯಾರಾದರೂ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತ್ಕೋತಾರೆ, ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರೆ, ಅಥವಾ ನನಗೆ ತುಂಬ ಸಪೋರ್ಟ್ ಸಿಕ್ಬಿಟ್ಟಿದ್ರಂತೂ ಈ ಫಿಲ್ಮ್ನ ಇನ್ನೊಂದಷ್ಟು ಪ್ರಮೋಟ್ ಮಾಡಿ ಚೆನ್ನಾಗಿ ತಲುಪಿಸ್ಬೋದಿತ್ತು ಜನಗಳಿಗೆ. ಬಟ್ ಒಬ್ಬನೇ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀನಿ, ನಾನೊಬ್ಬ ನಿರ್ಮಾಪಕನಾಗಿ ನನ್ನ ಬೆನ್ನೆಲುಬಾಗಿ ನಮ್ಮ ಹಿಂದೆ ನಿಂತಿದ್ದವರು ನಮ್ಮ ಟೀಮ್ ಅವರು, ನಮ್ಮ ಆರ್ಟಿಸ್ಟು ಎಲ್ಲರೂ ಸರ್ ಡೆಫಿನೆಟ್ಲಿ ಈ ಸಲ ಗೆಲ್ತೀವಿ ಸರ್, ಚೆನ್ನಾಗಿ ಬಂದಿದೆ ಸರ್ ಪಿಕ್ಚರ್, ಟೆಕ್ನಿಷಿಯನ್ ನೋಡ್ತಾರೆ ಸರ್ ಚೆನ್ನಾಗಿ ಮಾಡಿದೆ. ಯಾರು ನೋಡಿದ್ರೂ ಡಬ್ಬಿಂಗ್ ಆರ್ಟಿಸ್ಟ್ನ ಮೆಚ್ಕೋಬೇಕು ಪ್ರತಿಯೊಬ್ಬರು, ನಮ್ಮ ಹೀರೋಯಿನ್ಗಾಗಲಿ ಇನ್ನೊಬ್ರಿಗಾಗಲಿ. ಒಂದು 3-4 ಜನ ಆಶಿತ್ ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಎಕ್ಸ್ಟ್ರಾರ್ಡ್ನರಿಗೆ ಮಾಡಿದ್ದಾರೆ. ಅಂದರೆ ಅವರು ಡಬ್ಬಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಸೆಕೆಂಡ್ ಸ್ಟಾಪ್ ಆಗ್ಬಿಟ್ರು. ಸರ್ ಇದಕ್ಕೆ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಸರ್, ನಂಗೆ ತುಂಬ ಭಯ ಆಗ್ತಾಯಿದೆ, ಒಂದು ಸ್ವಲ್ಪ ನೀರು ಕುಡ್ಕೊಂಬಂದು ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತ. ಯಾಕಂದರೆ ಒಂದು ಸೀನಲ್ಲಿ ಇಂಟ್ರಲ್ ಆದಮೇಲೆ ದ ಹೀರೋಯಿನ್ ಇಸ್ ಪೊಸೆಸ್ಡ್, ಆ ಪೊಸೆಷನ್ ಸ್ಟೇಟಲ್ಲಿ ಅವಳು ಕಿರ್ಚೋ ಒಂದು ಸೀಕ್ವೆನ್ಸ್ನ ಮಾಡ್ತಾ ಇರಬೇಕಾದ್ರೆ ಅವ್ರ ಕೈಲಿ ಆಗಲಿಲ್ಲ. ಸರ್ ನನಗೆ ಅನ್ನ ಆಗ್ತಾಯಿಲ್ಲ ಸರ್, ನಾನು ಒಂದು ಸ್ವಲ್ಪ ನೀರು ಕುಡ್ತೀನಿ, ಟೈಮ್ ತೊಗೊಳ್ತೀನಿ ಸರ್, ನಾನು ಆಚೆ ಬಂದುಬಿಡ್ತೀನಿ, ಈ 4 ಗೋಡೆ ಮಧ್ಯೆ ನನಗೆ ಆಗ್ತಾಯಿಲ್ಲ ಅಂತ ಹೆದರ್ಕೊಬಿಡೋರು. ಸೊ ಈ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ ನನಗೆ ಈಗಲೂ ಜುಮ್ಮು ಅಂತ ಇದೆ ಹೇಳ್ತಾಯಿದ್ರೆ. ಈ ಎಕ್ಸ್ಪೀರಿಯನ್ಸಸ್ಗೋಸ್ಕರನೇ ನಾನು ಈ ಫಿಲ್ಮ್ ಚಿಕ್ಕ ವಯಸ್ಸಿಂದ ಏನೋ ಒಂದು ಯಾವುದೋ ಮನೇಲಿ ಕೂತ್ಕೊಂಡಾಗ ಯಾರೋ ಒಬ್ಬರು ವಯಸ್ಸಾದವ್ರು ಏನೋ ಒಂದು ಕತೆ ಹೇಳ್ತಾರೆ, ಈ ಥರ ದೇವದ ಕತೆ ಅಂತ ನಾವು ಎದುರ್ಕೊಂಡೇ ಕೇಳಿಸ್ಕೊಳ್ತಾ ಇದ್ವಿ. ಇನ್ನೊಬ್ರು ಯಾರ್ದೋ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಹಿಂಗೇನೋ ನಡ್ಕೊಂಡು ಹೋಗ್ತಾ ಇದ್ರಂತೆ, ಯಾರೋ ಹಿಂದೆ ಹಿಡ್ಕೊಂಡಂಗೆ ಅಂತ ಆಯಿತು ಅಂತ, ಯಾರ್ದೋ ಸೈಕಲಲ್ಲಿ ಹೋಗ್ತಾ ಇದ್ದವರು ಸೈಕಲ್ನ ಯಾರೋ ಹಿಡ್ಕೊಂಡಂಗೆ ಆಯಿತು ಅಂತ, ಅರಳಿ ಮರದ ಹತ್ರ ಹೋಗ್ಬೇಡ್ರಿ, ಇನ್ನೊಂದು ಯಾವುದೋ ಮರದ ಹತ್ರ ಹೋಗಬೇಡಿ, ನೀವು ರಾತ್ರಿ ಹೊತ್ತು ಒಬ್ಬರೇ ಓಡಾಡಬೇಡಿ ಅಂತ. ಈ ಥರದ್ದೆಲ್ಲ ಸಾಕಷ್ಟು ಕತೆಗಳನ್ನ ರಿಯಲ್ ಲೈಫ್ ಕತೆಗಳನ್ನ ಕೇಳಿದ್ವಿ. ಮಲೆನಾಡು ರೀಜನಲ್ಲಂತೂ ನಾವು ಈಗ ಕಾರ್ನಾಟಕದ್ದು ನಾವು ಕಾನೂರು ಹೆಗ್ಗಡ್ತಿರ್ಬೋದು, ದ್ವೀಪ ಇರ್ಬೋದು, ಇವೆಲ್ಲ ನಾವು ಮಲೆನಾಡು ರೀಜನಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದಷ್ಟು ಕತೆಗಳನ್ನ ಹೇಳೋರು. ಆ ಕತೆಗಳನ್ನ ಕೇಳ್ತಾನೆ ನಮಗೆ ಭಯ ಆಗೋದು, ಬರೀ ಕೇಳಿಸ್ಕೊಂಡೆ. ಯಾಕಂದ್ರೆ ನಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಹಾರರ್ ಕತೆ ಅಂದ ತಕ್ಷಣ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ನೋಡೋದ್ರ ಜೊತೆಗೆ ನಮ್ಮ ಇಮ್ಯಾಜಿನೇಷನಲ್ಲಿ ಏನೋ ಒಂದಷ್ಟು ಓಡ್ತಾ ಇರುತ್ತೆ. ಇವತ್ತಿಗೆ ಎಲ್ಲರೂ ಆಚೆಯಿಂದ ಬಂದು ಥಿಯೇಟ್ರಿಂದ ಆಚೆ ಬಂದು ಸರ್ ಚೆನ್ನಾಗಿ ಮಾಡಿದ್ದೀರ ಪಿಕ್ಚರ್, ಪ್ರೇತ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ. ಸರ್ ಇಷ್ಟೊಂದು ಬಹಳಷ್ಟು ವಿಷಯ ತಿಳಿಸಿದ್ರಿ, ಆದರೆ ಈ ಥಾಟ್ ಪ್ರೊಸೆಸ್ಸು ಯಾಕೆ ಹರೀಶ್ ರಾಜ್ ಅವರು ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಈ ಥರ ಎಲ್ಲ ಒಂದು ಜವಾಬ್ದಾರಿನ ತಗೊಂಡು ಮಾಡುವಂಥದ್ದು ಮತ್ತು ಈ ಥಾಟ್ ಪ್ರೊಸೆಸ್ ಯಾಕೆ ಬಂತು? ಈಗ ಒಂದು ನಾವು ಈಗ ಪ್ರತಿದಿನ ನಾವು ಅಡುಗೆನ ಮಾಡ್ತೀವಿ, ಅದನ್ನು ತಿಂತಾ ಇರ್ತೀವಿ. ಆ ಅಡುಗೆ ಮಾಡಿದವ್ರು ಏನು ಮಾಡಿದ್ರು, ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ರು, ಅದಷ್ಟು ರುಚಿಯಾಗಿ ಅದಕ್ಕೆ ಏನು ಕಾರಣ ಅಂತ ಒಂದು ಕುತೂಹಲ ಉಟ್ಕೊಳ್ಳುತ್ತೆ. ಎಷ್ಟೋ ಸಲ ನಾನು ಒಂದು 10 ವರ್ಷ ಆದಮೇಲೆ ನಾನು ನಿರ್ದೇಶನ ಮಾಡಿದ್ದು. ನಾನು ಶುರು ಮಾಡಿದಾಗಿಂದ ಒಂದು 10 ವರ್ಷ ಇಂಡಸ್ಟ್ರಿಯಲ್ಲಿ ದುಡಿದ ನಂತರ ಹಿರಿಯ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಸರ್ ಇರ್ಬೋದು, ಗಿರೀಶ್ ಕಾರ್ನಾಡ್ರ್ ಇರ್ಬೋದು, ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು, ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ನನಗೆ ಅವರ ಒಂದು ಡೈರೆಕ್ಷನ್ ಸ್ಟೈಲ್ ಇರ್ಬೋದು, ನಮ್ಮ ಜೊತೆ ಅವರು ನನಗೆ ಸೀನ್ ಹೇಳಿ ನನ್ನ ಕೈಯಲ್ಲಿ ನಟನೆ ಮಾಡಿಸಿದ್ದಿರ್ಬೋದು, ಅದನ್ನೆಲ್ಲ ನೋಡ್ತಾನೆ ನಾನು ಕಲ್ತಿರೋದು ಬೇರೆ ನಿರ್ದೇಶಕರನ್ನ ನೋಡ್ತಾ. ಆವಾಗ ನಮ್ಮಲ್ಲಿರೋದು ಒಂದು ಕಥೆನ ನಾವು ಹೇಳಬೇಕಾದ್ರೆ ಹೇಗೆ. ಆ್ಯಂಡ್ 10 ಇಯರ್ಸ್ ಆದಮೇಲೆ ಐ ಆಮ್ ಅ ಪರ್ಸನ್, ಹರೀಶ್ ರಾಜ್ ಆಗಿ ನಾನು ಒಬ್ಬ ನಟನಾಗೆ ನಾನು ಯಾವತ್ತೂ ನನಗೆ ಕೆಲಸ ಇಲ್ಲದಾಗ
ಅಥವಾ ನಾನು ಫ್ರೀ ಇದ್ದಾಗ ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾರೋ ನಿರ್ದೇಶಕರು ಇರ್ತಾರೆ, ಸರ್ ನೀವು ಈ ಶಾರ್ಟ್ನ ಏನಕ್ಕೆ ತೊಗೊಂಡ್ರಿ, ಯಾರೋ ಕ್ಯಾಮ್ರಾಮನ್ ಇರ್ತಾರೆ, ಸರ್ ಯಾಕೆ ಈ ಲೆನ್ಸನ್ನು ಬಳಸ್ತಾ ಇದ್ದೀರಾ, ಯಾಕೆ ಕ್ರೇನೇ ಬಳಸ್ತಾ ಇದ್ದೀರಾ, ಯಾಕೆ ಟ್ರಾಲ್ ಆ್ಯಂಡ್ ಈ ಥರದಷ್ಟು ಕುತೂಹಲದಿಂದ ಕಲ್ತ್ಕೊಂಡು ಒಬ್ಬ ನಿರ್ದೇಶಕನಾಗಿ ನಾನು ಕಲಾಕಾರ ಮಾಡಿದಾಗ ತುಂಬ ಮೆಚ್ಚುಗೆ ಬಂತು. ಹಾಗಾಗಿ ನಾನು ಇವತ್ತಿಗೂ ಒಂದು ಒಳ್ಳೆ ಕತೆ ಬಂದಾಗ ಇದನ್ನು ನಾನು ನನ್ನ ನಿರ್ದೇಶನದಲ್ಲಿ ಮಾಡಬೇಕು ಅಂತ ನಾನು ಆಸೆ ಪಡೋದು. ಹಾಗಾಗಿ ಆ್ಯಂಡ್ ಯಾವುದೋ ಒಂದು ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಒಂದು 3-4 ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತೀವಿ, ಅವ್ರಿಗೆ ಯಾರಿಗೂ ಇಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಬರದೇ ಇದ್ದಾಗ ಇಲ್ಲ ಇದನ್ನು ನಾವೇ ಮಾಡಬೇಕು ಅನ್ನೋ ಒಂದು ಛಲ, ಒಂದು ಹಠ. ಮುಂಚೆಯಿಂದನೂ ಎಲ್ಲ ಇದರಲ್ಲೂ ನಾನು ಒಂಥರ ನುಗ್ಗೋನೆ, ಇದನ್ನು ಯಾಕೆ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ವಾ, 10 ವರ್ಷ ಆದಮೇಲೆ ನಾನು ಇದನ್ನು ಪ್ರಯತ್ನ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸ್ಬಾರ್ದು. ನಾನು ಟ್ರೈ ಮಾಡೋಣ, ಹಿಟ್ಟೋ ಫ್ಲಾಪೋ, ನಾನು ಪ್ರಯತ್ನ ಮಾಡೋದು ಇಂಪಾರ್ಟೆಂಟು. ರೇಸಲ್ಲಿ ಗೆಲ್ತೀವೋ ಸೋಲ್ತೀವೋ, ರೇಸಲ್ಲಿ ಓಡೋದು ಇಂಪಾರ್ಟೆಂಟು. ಹಾಗಾಗಿ ಇಲ್ಲ ನಾನು ಇದನ್ನು ಮಾಡ್ತೀನಿ. ಎಷ್ಟೋ ಸಲ ಚಾಲೆಂಜಸ್ ಬರುತ್ತೆ, ನಾಳೆ ಶೂಟಿಂಗ್ ಮಾಡೋಕ್ಕಾಗದೇ ಇಲ್ವೇನೋ, ಹಣ ನಮ್ಗೆ ಅಡ್ಜಸ್ಟ್ ಆಗೋದೇ ಇಲ್ವೋ ಅಂತ. ಬಂಡು ಧೈರ್ಯ, ಮಾಡೋಣ, ಶೂಟಿಂಗ್ ಮಾಡೋಣ, ಅದು ಹೆಂಗೋ ದೇವ್ರು ಅಡ್ಜಸ್ಟ್ ಮಾಡ್ತಾನೆ ನೋಡೋಣ ಅಂತ ಒಂದು ಚಾಲೆಂಜಲ್ಲೇ ಮಾಡ್ಕೊಂಡು ಬಂದಿರೋನು. ಹಾಗಾಗಿ ಐ ಲೈಕ್ ಚಾಲೆಂಜಸ್. ಆ ಚಾಲೆಂಜಿಂದನೇ ನನ್ನನ್ನು ಬಿಗ್ ಬಾಸಲ್ಲಿ ಮೆಚ್ಕೊಂಡು ಆಲ್ಮೋಸ್ಟ್ ಒಂದು 100 ದಿನಗಳ ಕಾಲ ಅದು ವೋಟ್ ಮಾಡ್ಕೊಂಡು ಅಲ್ಲಿ ಉಳಿಸಿದ್ರು. ಸೊ ಐ ಥಿಂಕ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಥರದ್ದೆಲ್ಲ ಒಂದು ರಿಯಾಲಿಟಿ ಶೋಗೆ ಹೋಗ್ತೀನಿ ಇನ್ನೊಂದು ಅಂತ. ಹಾಗಾಗಿ ಆ ಚಾಲೆಂಜಸ್ ಪ್ರತಿದಿನ, ಈಗ ನಾಳೆ ಏನೊಂದೇನೋ ಕಲಾವಿದನಾಗಿ ನೆಕ್ಸ್ಟ್ ಏನು ಅಂತ ಗೊತ್ತಿರಲ್ಲ, ಈ ಸಿನಿಮಾ ಆದಮೇಲೆ ಏನು ಅಂತ. ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡಾಗ 9 to 5 ಜಾಬ್ ಮಾಡ್ತೀವಿ, ತಿಂಗಳಿಗೆ ಸಂಬಳ ಬರುತ್ತೆ, ಒಂದು ಸೆಕ್ಯೂರಿಟಿ ಅಂತೇನೋ ಒಂದು ಇರುತ್ತೆ. ಬಟ್ ಕಲಾವಿದನಾಗಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಾಗಲಿ ಯಾರಿಗೆ ಒಂದು ಟೆಕ್ನಿಷಿಯನ್ ಆಗಲಿ ನಾಳೆ ಏನು ಅಂತ ಗೊತ್ತಿರಲ್ಲ. ಇವತ್ತು ಈ ಸಿನಿಮಾನ ನಂಬಿ ನಾವು ಫಿಲ್ಮ್ ಮಾಡಿರ್ತೀವಿ, ಅದು ನೆಕ್ಸ್ಟು ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದೇ ಲೈಫ್ ಈಸ್ ಚಾಲೆಂಜ್. ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕೋನೇ ನಿಜವಾದ ನಾಯಕ ಆಗ್ತಾನೆ. ಸರ್, ಸಿನಿಮಾ ಒಂದು ದೆವ್ವದ್ದು ಅಥವಾ ಹಾರರ್ ಈ ಥರ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಬೇಕಾದಂಥದ್ದು ಏನು ಅಂತಂದರೆ ಪ್ರಾಪ್ಸು ಅಥವಾ ಲೊಕೇಶನ್ಸ್. ಈ ಲೊಕೇಶನ್ಸ್ ಹಂಟಿಂಗಲ್ಲಿ ಪರ್ಫೆಕ್ಟಾಗಿ ಸೂಟ್ ಆಗಿರುವಂಥ ಜಾಗ ಬೇಕಿದೆ. ಎಲ್ಲೆಲ್ಲಿ ಮಾಡಿದರೆ ಶೂಟಿಂಗ್ ಅದ್ರ ಬಗ್ಗೆ ಏನಾದ್ರು ಮಾಡಿದ್ದೀವಿ? ನಾವು ಆಲ್ಮೋಸ್ಟು ನಾನು ಕತೆ ಬರೆದ ಮೇಲೆ ಇದಕ್ಕೆ ಎಲ್ಲೆಲ್ಲಿ ಮಾಡ್ಬೋದು ಅಂದಾಗ ಮೂಡಿಗೆರೆಯಲ್ಲಿ ಮನೆ ಚೆನ್ನಾಗಿ ಅನಿಸ್ತು, ಆಮೇಲೆ ವಿರಾಜಪೇಟೆ. ಸೊ ಅಲ್ಲಿ ಆ 2 ಮನೆಗಳನ್ನ ಮಿಕ್ಸ್ ಮಾಡಿ ಒಂದೇ ಮನೆ ಥರ ತೋರಿಸಿದ್ದೀವಿ. ಅದು ತುಂಬ ಹೈಲೈಟ್. ಎಲ್ಲೋ ಈ ಮನೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತಾರ ಅನಿಸುತ್ತೆ. ಯಾಕಂದರೆ ನಾವು 2 ಡಿಫ್ರೆಂಟ್ ಮನೆಗಳನ್ನ ಸೇರಿಸಿದ್ವಿ. ಎಲ್ಲರೂ ತುಂಬ ಜನ ಕೇಳಿದ್ರು ಎಲ್ಲಿ ಮನೆ ಅಂತ. ಆ ಒಂದು ಮನೆ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 2-3 ಲೊಕೇಶನ್ಸ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಮೇಯ್ನು ಕೆರೆ ಮನೆ ಅಂತ ಅಲ್ಲಿ ಮೂರ್ನಾಡು ವಿರಾಜಪೇಟೆಯಲ್ಲಿ, ಅಲ್ಲಿ ಸುಮಾರು 200 ವರ್ಷದ ಹಳೆ ಮನೆ. ಕೊಡವರಾಜರು ಅವ್ರ ಜೊತೆ ಇದ್ದಂಥ ಒಂಬಾಳೆ ನಾಯಕರು ಅನಿಸುತ್ತೆ ಅವ್ರ ಹೆಸರು. ಎಂಟೈರ್ ಇದು ನಿಮಗೆ ಗೂಗಲ್ ಸರ್ಚಲ್ಲೇ ಸಿಕ್ಬಿಡುತ್ತೆ. ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು ಅವರ ಟೈಮಲ್ಲಿ ಅಲ್ಲಿ ಬಂದಾಗ. ಸೊ ಹಂಗಾಗಿ ಆ ಮನೆ ತುಂಬ ಹಳೆದು. ನೀವು ಸೀಲಿಂಗ್ ಎಲ್ಲ ನೋಡಿದ್ರೆ ಎನಿ ಟೈಮ್ ಬಿದ್ದೋಗ್ಬೋದು ಅನ್ನೋ ಥರನೇ ಇದೆ. ತುಂಬ ಒಳ್ಳೆ ಫ್ಯಾಮಿಲಿ, ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು ನಮಗೆ. ಅಲ್ಲಿ ನೈಟ್ ಟೈಮ್ ನಾವು ಶೂಟಿಂಗ್ ಮಾಡೋದಕ್ಕೆ ನಮ್ಮ ಕಲಾವಿದರೆಲ್ಲ ಹೆಣ್ಮಕ್ಳು ತುಂಬ ಜನ ಹೆದರ್ಕೊಬಿಟ್ರು, ನಮಗೂ ಹೆದರಿಕೆ ಆಗೋದು. ಸೊ ಹಂಗಾಗಿ ನಾವು ಕೂಡ, ನನಗೆ ಅಂದರೆ ದೆವ್ವ ಪ್ರೇತ ಅನ್ನೋದಕ್ಕಿಂತ ನನಗೆ ಆ ಥರದ್ದಿದ್ದರೆ ಐ ಮೀನ್ ಕ್ಯೂರಿಯಾಸಿಟಿನೇ. ಬಟ್ ನನಗೆ ಭಯ ಇದ್ದಿದ್ದು ಈ ಸಣ್ಣ ಏನಾದರೂ ಹಾವು ಗೀವು ಚೇಳು ಏನಿರುತ್ತೆ ಅಲ್ಲಿ ಉಳಾಪ್ಟ ಗೊತ್ತಿಲ್ಲ. ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ, ನಾಳೆ ದಿವಸ ಏನಾದರೂ ತೊಂದರೆ ಆದರೆ ಇಡೀ ಟೀಮ್ ಸಫರ್ ಆಗಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ನೈಟ್ಸ್ ಬರೀ ಅಂದರೆ ಇಂಡೋರ್ಸ್ ಇದ್ದಾಗ ಮಾಡ್ಕೊಳ್ಳೋದು, ಔಟ್ಡೋರ್ಸು ಸ್ವಲ್ಪ ಚೀಟ್ ಮಾಡ್ಕೊಂಡು ಮಾಡೋವಂಥದ್ದು, ಡೇ ಅಥವಾ ಈ ಸಂಜೆ 9 ಗಂಟೆವರೆಗೂ ಆ ಥರದ್ದೆಲ್ಲ ಮಾಡಿದ್ದೀವಿ. ಸೊ ಹಂಗಾಗಿ ನಂಗೆ ಆ ಲೊಕೇಶನ್ಸ್ ತುಂಬ ಹಿಡಿಸ್ತು ಆ್ಯಂಡ್ ತುಂಬ ಆ್ಯಪ್ಟಾಗಿದೆ ಈ ಸ್ಟೋರಿಗೆ. ಸೊ ಇವಾಗ ಕಾಲೇಜ್ ಹುಡುಗರು ಹುಡುಗಿಯರೆಲ್ಲ ಬಂದು ನೋಡ್ತಿದ್ದಾರೆ ಅಂತಾರೆ, ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಹೇಳ್ತೀರಿ ಸರ್? ನಾನು ಒಂದು ಖುಷಿಪಟ್ಟಿದ್ದು ಅಂದರೆ, ನಾನೊಂದು ನಮ್ಮ ಮಾಗಡಿ ರೋಡು GT ಮಾಲ್ಗೆ ಹೋದಾಗ ಮಾತಾಡ್ಸೋಕ್ಕೆ ಅಲ್ಲಿ ಒಂದಷ್ಟು ಜನ ಬಂದು ವಿಚಾರಿಸಿ, ಸರ್ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಫೋಟೋಸ್ ತೊಗೊಂಡು, ಸರ್ ನಮ್ಮ ಫ್ಯಾಮಿಲಿ ಜೊತೆ ಬರ್ತೀವಿ ಅಂತ ಹೇಳಿದ್ರು. ಇಲ್ಲಿ ಈವನ್ ಸೆನ್ಸಾರ್ ಆಫೀಸಲ್ಲಿ ನೋಡಿದಾಗ, ಸೆನ್ಸಾರ್ ನಮ್ಮದು ಆದಾಗ ಕ್ಲಿಯರ್ UE ಅಂತ ಕೊಟ್ಟರು. ಅಂದರೆ ಎಲ್ಲವೂ ನಮಗೆ ತೀರಾ ರಕ್ತಪಾತ, ತೀರಾ ಒಂಥರ ಅಕ್ವರ್ಡ್ ಅನಿಸೋವಂಥ ದೆವ್ವದ ಸನ್ನಿವೇಶಗಳು ಆ ಥರದ್ದಿಲ್ಲದೆ ಒಂದು ಕ್ರೈಮ್ ಥ್ರಿಲ್ಲರ್ ಥರನೂ ಅನಿಸ್ಬೇಕು, ಅದ್ರ ಜೊತೆಗೆ ಹಾರರ್ ಎಕ್ಸ್ಪೀರಿಯೆನ್ಸು ಆಗಬೇಕು. ಓವರಾಲ್ ಇಟ್ ಶುಡ್ ಬಿ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್. ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಒಂದು ಚಿಕ್ಕ ಮಕ್ಕಳು, ಒಂದು 10-15 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ಓವರಾಲ್ ಇಟ್ಸ್ ಎ ಗುಡ್ ಎಂಟರ್ಟೈನರ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಇದು ಈ ಸಕ್ಸಸ್ ಹೊಸದು, ಯಾಕಂದರೆ ತುಂಬ ವರ್ಷಗಳಿಂದ ಸ್ಟ್ರಗಲ್ ಆ್ಯಸ್ ಅ ಆರ್ಟಿಸ್ಟ್. ನಾನು ತುಂಬ ಸಿನಿಮಾಗಳಲ್ಲಿ, ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಇದ್ದೀನಿ. ನಿರ್ಮಾಣ ಮಾಡಿದಾಗ ಅಥವಾ ನಿರ್ದೇಶನ ಮಾಡಿದಾಗ ಸಕ್ಸಸ್ ನನಗಿದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ, ನನಗೆ ಖುಷಿ ಆಗ್ತಾಯಿದೆ. ಹಂಗಾಗಿ ಇನ್ನೊಂದಷ್ಟು ಕಡೆ ಓಪನ್ ಅಪ್ ಆಗೋ ಚಾನ್ಸಸ್ ಇದೆ, ಸ್ಕ್ರೀನ್ಸು ಶೋಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಪ್ಫುಲಿ ಅದೆಲ್ಲ ಆಗುತ್ತೆ. ಕನ್ನಡಿಗರು ಬಂದು ಹರೀಶ್ ರಾಜ್ ಮಾಡದೆ ಒಂದೇನೋ ಡಿಫ್ರೆಂಟಾಗೇ ಮಾಡ್ತಾನೆ, ನಮಗೆ ಎಂಟರ್ಟೈನ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಬರ್ತಿರೋ ಥಿಯೇಟ್ರಿಗೆ. ಸೊ ಆ ನಂಬಿಕೆನ ಈ ಸಿನಿಮಾದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಾನು ಆ್ಯಸ್ ಅ ಆಡಿಯನ್ಸ್ ಎಂಜಾಯ್ ಮಾಡಿದ್ದೀನಿ.
ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ನಿಮ್ಮ ಹರೀಶ್ ರಾಜ್ ಮೇಲೆ ಸದಾ ಇರಲಿ. ಆದಷ್ಟು ನೀವೆಲ್ಲ ಗುಂಪಾಗಿ ಬಂದು ಈ ಸಿನಿಮಾನ ಇನ್ನೊಂದಷ್ಟು ನೋಡಿ ಬೆಂಬಲಿಸಿದ್ರೆ ನಾವು ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು, ಒಳ್ಳೆಯ ಸಿನಿಮಾಗಳನ್ನ ಕೊಡ್ಬೋದು.